ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಫಿಕ್ಸ್. 2,000 ಕನ್ನಡ ಪರ ಸಂಘಟನೆಗಳಿಂದ ಬೆಂಬಲ. ಬೆಂಗಳೂರಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆ. ನರ್ಸ್ ಸ್ವಾತಿ ಹತ್ಯೆ ಪ್ರಕರಣ ಕುಟುಂಬಸ್ಥರಿಗೆ ಮಾಜಿ ಸಚಿವ ಈಶ್ವರಪ್ಪ ಸಾಂತ್ವನ. ಆರೋಪಿಯನ್ನ ಗುಂಡಿಟ್ಟು ಕೊಲ್ಲಬೇಕೆಂದು ಗಿರಿ. ಒಂದೆಡೆ ಪಡಿತರಾಗಿ ಸ್ಟಾಕ್ ಇಲ್ಲ, ಮತ್ತೊಂದೆಡೆ ಕಾಳಸಂತೆಯಲ್ಲಿ ಮಾರಾಟ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಸಂಚಲನ. ಶಿವಮೊಗ್ಗದಲ್ಲಿ ಪ್ರತಿಭಟನೆ. ಉಡುಪಿಗೆ ಭೇಟಿ ನೀಡಿದ ಮಾಜಿ ಕ್ರಿಕೆಟಿಗ ರವಿಶಾಸ್ತ್ರಿ. ಯರ್ಲಾಪಾಡಿ ವಿಷ್ಣುಮೂರ್ತಿ ದೇಗುಲದಲ್ಲಿ ನಾಗಪೂಜೆ, ವಿಶೇಷ ಪೂಜೆ ಸಲ್ಲಿಕೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. 22ನೇ ತಾರೀಕು ಕರ್ನಾಟಕ ಬಂದ್ ಫಿಕ್ಸ್, ಯಾವುದೇ ಅನುಮಾನ ಇಲ್ಲ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಎಂಇಎಸ್ ಪುಂಡರ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಆಗೋದು ನಿಶ್ಚಿತ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ವೇದಿಕೆ ಸಿದ್ಧವಾಗಿದೆ. ಎಂಇಎಸ್ ಸಂಘಟನೆ ನಿಷೇಧಕ್ಕೆ ಆಗ್ರಹಿಸಿ ರಾಜ್ಯದಲ್ಲಿ ಬಂದ್ ಕರೆ ಕೊಡಲಾಗಿದೆ. ಶನಿವಾರ ರಸ್ತೆಗೆ ಬಸ್ಗಳು ಇಳಿಯೋದು ಡೌಟ್. ಇವತ್ತು ಮಹತ್ವದ ಸಭೆಯನ್ನು ನಡೆಸಿ ತೀರ್ಮಾನವನ್ನ ತೆಗೆದುಕೊಂಡಿರುವಂತಹ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ಬ್ಯಾನ್ ಆಗಬೇಕು ಅಂತೇಳಿ ಆಗ್ರಹಿಸಿ ಈ ಬಂದ್ ಕರೆ ಕೊಡಲಾಗಿದೆ. 22ನೇ ತಾರೀಕು ರಾಜ್ಯದಲ್ಲಿ ಬಂದ್ ಬಹುತೇಕ ನಿಶ್ಚಿತ. ಮಾರ್ಚ್ 27ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದಿರುತ್ತೆ. ಅವತ್ತು ಬೆಳಗ್ಗೆ 12:30ಕ್ಕೆ ಭಾರೀ ಮೆರವಣಿಗೆ ನಡೆಯುತ್ತೆ. ಫ್ರೀಡಂ ಪಾರ್ಕ್ ತನಕ ಸ್ವಾಭಿಮಾನದ ಮೆರವಣಿಗೆ ನಡೆಯುತ್ತೆ. ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, 60 ವರ್ಷಗಳ ಹೋರಾಟ, 40ಕ್ಕೂ ಹೆಚ್ಚು ಬಂದ್ ಮಾಡಿದ 60 ವರ್ಷಗಳ ಹೋರಾಟ. ಈ ಬಾರಿನೂ ಕೂಡ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಬೆಂಬಲ ಕೇಳುವಂತಹ ಅವಶ್ಯಕತೆ, ಆ ರೀತಿಯ ಪರಿಸ್ಥಿತಿ ಇವತ್ತೇನಾದ್ರೂ ಬಂದಿದೆಯಾ?